ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕೋರ್ಸ್ ಜುಲೈ 23ರಿಂದ ಪ್ರಾರಂಭ. ಆನ್ಲೈನ್ ತರಗತಿಗಳು ಕೇವಲ 899 ರೂಪೀಸ್ ಮಾತ್ರ. ಟಿವಿಯಲ್ಲಿ ತೋರಿಸಿದ ಸಂಖ್ಯೆಗೆ ಕರೆ ಮಾಡಿ. ರೇಖಿ ಲೆವೆಲ್ 1 ಮತ್ತು ಲೆವೆಲ್ 2. ಮೊದಲ ಹಂತದಲ್ಲಿ ಸ್ವಯಂ ಚಿಕಿತ್ಸೆ ಮಾಡುವ ವಿಧಾನವನ್ನು ನಿರಂತರ ಶಕ್ತಿಯಿಂದ ಕಲಿಯಿರಿ. ಎರಡನೇ ಹಂತದಲ್ಲಿ ಶಕ್ತಿಯ ವಿನಿಮಯ ಹಾಗೂ ಪ್ರಾಯೋಗಿಕ ಕೌಶಲಗಳನ್ನು ಅಭ್ಯಾಸ ಮಾಡಿ ಇತರರಿಗೂ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ. ರೇಖಿಯ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ. ರೇಖಿ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಬೆಳೆಸಿಕೊಳ್ಳಿ. 7 ಚಕ್ರಗಳನ್ನು ಸಮತೋಲನಗೊಳಿಸುವುದು. ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಸಮತೋಲನ. ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆ. ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಶ್ರೇಷ್ಠ ಪಾಠಗಳು. ಬಣ್ಣಗಳು, ಧ್ವನಿಯ ಶಕ್ತಿ ಮತ್ತು ಯೋಗಾಸನಗಳ ಸಮರ್ಪಿತ ಉಪಯೋಗ. ಪಂಚಭೂತಗಳ ಸಮತೋಲನ ತಂತ್ರಗಳು. ನೆಲದ ಶಕ್ತಿ, ನೀರಿನ ಶುದ್ಧತೆ, ಬೆಂಕಿಯ ಶಕ್ತಿ, ಗಾಳಿಯ ಚಲನೆ, ಆಕಾಶದ ಶಾಂತಿ. ಮನೆಯಲ್ಲಿಯೂ ಶಕ್ತಿಯ ಬೆಳವಣಿಗೆ. ನಿಮ್ಮ ಮನೆಗೆ ಮತ್ತು ದೇಹಕ್ಕೆ ಧನಾತ್ಮಕ ಶಕ್ತಿ ಹರಿಸಲು ತಂತ್ರಗಳು. ಕ್ರಿಸ್ಟಲ್ ಹೀಲಿಂಗ್. ಮೂನ್ಸ್ಟೋನ್, ಜಿರ್ಕಾನ್, ಕಬ್ಬಿಣ ಕ್ರಿಸ್ಟಲ್ಗಳಿಂದ ಶಕ್ತಿ ಚಕ್ರಗಳಿಗೆ ಚಿಕಿತ್ಸೆ. ಸ್ನೇಹಪೂರ್ಣ ಶಕ್ತಿ ಹರಡುವ ಎಸೆನ್ಷಿಯಲ್ ಆಯಿಲ್ ಮತ್ತು ಕ್ರಿಸ್ಟಲ್ಗಳು. ಕೋರ್ಸ್ ವಿವರಗಳು. 4 ದಿನಗಳ ಆನ್ಲೈನ್ ತರಗತಿ ಜುಲೈ 23ರಿಂದ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ಅಥವಾ ರಾತ್ರಿ 8 ಗಂಟೆಯಿಂದ 9 ಗಂಟೆ. ಶುಲ್ಕ 899 ರೂಪಾಯಿ ಮಾತ್ರ. ಈ ಕೋರ್ಸ್ ನಿಮಗೆ ಏಕೆ ಅಗತ್ಯ? ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ. ವರ್ಣ, ಖರ್ಚ, ಸಂಬಂಧ, ಉದ್ಯೋಗದ ತೊಂದರೆಗಳನ್ನು ಪರಿಹರಿಸಿ. ಸ್ವಯಂ ಚಿಕಿತ್ಸೆ, ಸೆಲ್ಫ್ ಟ್ರೀಟ್ಮೆಂಟ್ ಕಲಿಯಿರಿ. ಸಂಪರ್ಕಿಸಲು ಹೇಗೆ? ನಮ್ಮ ಯೂಟ್ಯೂಬ್ ಚಾನೆಲ್ ನಕ್ಷತ್ರ ನಾಡಿ ಅನ್ನು ಭೇಟಿ ಮಾಡಿ. ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರುಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರುಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ. ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ತಾತ್ಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ. ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ನಕ್ಷತ್ರ ನಾಡಿ. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಏನು ಪರಿಹಾರ ಮಾರ್ಗವನ್ನು ಮಾಡಿಕೊಳ್ಬಹುದು ಈ ಕುರಿತಂತೆ ಗುರೂಜಿಯವರು ಮಾಹಿತಿಯನ್ನು ಕೂಡ ನೀಡ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಹಾಗೆ ಕರೆ ಮಾಡಿದಾಗ ನಿಮ್ಮ ಹೆಸರು ಹಾಗೆ ಡೇಟ್ ಆಫ್ ಬರ್ತ್, ಬರ್ತ್ ಆಫ್ ಟೈಮ್, ಬರ್ತ್ ಆಫ್ ಪ್ಲೇಸನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಯಾವುದು ಗೊತ್ತಿಲ್ಲ ಅನ್ನೋದಾದರೆ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಈ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಹಿಂದೆ ಆಗಿರೋದಾಗಿರ್ಬೋದು ಅಥವಾ ಇವಾಗ ಪ್ರೆಸೆಂಟ್ ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಥವಾ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಕೂಡ ತಿಳ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಲೇಬೇಕಾಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಲೇಬೇಕಾಗುತ್ತೆ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ. ಹಾಗೆ ಅದರ ಜೊತೆಗೆ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸಸ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಈ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕ್ಲಾಸಸ್ ಕೇವಲ 899 ರೂಪಾಯಿಯಲ್ಲಿ ರಿಜಿಸ್ಟರ್ ಆಗಬಹುದಾಗಿದೆ. ರಿಜಿಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ ಸಪ್ತ ಚಕ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿದೆ. ನಿಮ್ಮ ಆರೋಗ್ಯವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸಬಹುದಾಗಿದೆ. ಹಾಗೆ ಜುಲೈ 23ರಿಂದ ಈ ರೇಖಿ ಆನ್ಲೈನ್ ಕ್ಲಾಸಸ್ ಆರಂಭವಾಗ್ತಾ ಇದ್ರೆ, ಇನ್ನು ಆಗಸ್ಟ್ 11ನೇ ತಾರೀಕಿನಿಂದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ 108ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೂ ಕೂಡ ನೀವು
ಜಾಯಿನ್ ಆಗಬಹುದು, ರಿಜಿಸ್ಟರ್ ಆಗಬಹುದು, ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ಹಾಗೆ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಕರೆ ಮಾಡಿ ಅಂತ ಹೇಳ್ತಾ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿ. ಕರೆ ಮಾಡಿದಾಗ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತಹ ಜಾಗದಲ್ಲಿ ಬಂದು ಮಾತನಾಡಿ. ಹಾಗೆ ಟಿವಿ ಸೌಂಡನ್ನು ಮ್ಯೂಟ್ ಮಾಡಿಬಿಡಿ. ಹಾಗೆ ನಿಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಸ್ಫುಟವಾಗಿರಬೇಕು, ನಿಖರವಾಗಿರಬೇಕು, ಒಂದು ಚಿಕ್ಕದಾಗಿರಬೇಕು, ಚೊಕ್ಕವಾಗಿರಬೇಕು. ಆ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಏನಾದರೂ ಬೇಕು ಅಂತಂದರೆ ಆ ಬಗ್ಗೆ ನೀವು ಕೂಡ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು ಗುರುಜಿಗಳು ಕೂಡ ಮಾತನಾಡ್ತಾ ಹೋಗ್ತಾರೆ, ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತು ಯಾವ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ? ಜನಗಳು ಒಂದು ಆಪ್ಷನ್ ಕೊಟ್ಟರೆ, ಓಕೆ, ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಒಂದು ಟಾಪಿಕ್ ಕೊಟ್ಟರೆ ಏನು ಚೂಸ್ ಮಾಡ್ಬೋದು? ಮೋಸ್ಟ್ ಆಫ್ ಜ್ಯೋತಿಷ್ಯ ನಂಬ್ತೀವಿ. ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಯೋಚನೆ ಮಾಡಬೇಕು. ಜ್ಯೋತಿಷ್ಯ ನಂಬ್ತೀರಾ, ದೇವ್ರನ್ನ ನಂಬ್ತೀರಾ ಅಂತ ಎಲ್ಲ ಇರೋ ಬರೋರ್ಗೆಲ್ಲ ಕೇಳಿದ್ರೆ ದೇವ್ರ ಹತ್ರ ಹೋದ್ರೂ ಜ್ಯೋತಿಷಿಗಳೇ ಅಲ್ವಾ ಇರೋದು? ಆ್ಯಕ್ಚುಲಿ ಸರ್ವೆ ಪ್ರಕಾರ ರಾಂಗ್. ದೇವ್ರನ್ನ ನಂಬ್ತೀವಿ ಅಂತ ಫಸ್ಟ್ ದೇವ್ರನ್ನೇ ನಂಬೋದು. ಸರ್ವೆ ಪ್ರಕಾರ ಜ್ಯೋತಿಷ್ಯನ ಏನಕ್ಕೆ ನಂಬ್ತಾರೆ? ಜ್ಯೋತಿಷ್ಯ ನಂಬೋದಲ್ಲ, ಅದು ಫೂಲ್ಸ್ ಅಂತ ಅನ್ಕೊಳ್ತಾರೆ, ಓಕೆ ಓಕೆ, ಮೂರ್ಖರು ಅಂತ ಅನ್ಕೊಳ್ತಾರೆ. ದೇವ್ರ ನಂಬೋಣ, ಅದಕ್ಕೆ ಎಲ್ಲ ಕಡೆನೂ ಅಷ್ಟೊಂದು ದೇವಸ್ಥಾನಗಳಿರೋದು. ಜ್ಯೋತಿಷ್ಯ ಅನ್ನೋದು ಒಂದು 5% ಅಷ್ಟೇ ಇರೋದು, 5% ಅಷ್ಟೇ ಇರೋದು, ಅದ್ರ ಮೇಲೆ ಇಲ್ಲ. ಎಲ್ಲ ಸುಮ್ಮನೆ ಒಂದು ವಿಚಾರಕ್ಕೆ ಕೇಳೋದಷ್ಟೇ. ಆದರೆ ಜನಗಳಿಗೆ ಯಾರನ್ನೇ ಕೇಳಿದ್ರು ಕೂಡ ನಾವು ದೇವ್ರನ್ನ ನಂಬ್ತೀವಿ, ಜ್ಯೋತಿಷ್ಯ ನಂಬಲ್ಲ, ನಮ್ಮ ಕಷ್ಟ ಸುಖ ಎಲ್ಲ ದೇವ್ರು ನೋಡ್ಕೊಳ್ತಾನೆ, ಕೊಡ್ತಾನೆ, ಅದು ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಕಾನ್ಸೆಪ್ಟಲ್ಲಿ ಜ್ಯೋತಿಷ್ಯ ಅಲ್ಲ ಇಂಪಾರ್ಟೆಂಟ್, ರಾಂಗ್. ಸೊ ಆ ಥರ ಜ್ಯೋತಿಷ್ಯ ನಂಬಂಗಿದ್ರೆ ಇವತ್ತೆಲ್ಲ ಜ್ಯೋತಿಷಿಗಳಿಗೆಲ್ಲ ಮರ್ಯಾದೆ ಜಾಸ್ತಿ ಇರೋದು. ಜ್ಯೋತಿಷಿಗಳಿಗೆ ಮರ್ಯಾದೆನೇ ಇಲ್ಲ, ಜ್ಯೋತಿಷಿಗಳಿಗೆ ಮರ್ಯಾದೆನೇ ಇಲ್ಲ. ಆ ಲೆವೆಲ್ ಯಾಕೆ ಬಂದಿದೆ ಅಂತಂದರೆ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು ಅಂತ ಬಂದಿದೆ. ನನ್ನ ಪ್ರಕಾರ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳಲ್ಲ, ಸತ್ಯ ಇದೆ. ಆದರೆ 2 ವಿಭಾಗ ಆಗಿದೆ ಜ್ಯೋತಿಷ್ಯದಲ್ಲಿ ಕಲ್ತಿರ್ತಕ್ಕಂಥವ್ರು. ಜ್ಯೋತಿಷ್ಯನ ಕಲ್ತಿರ್ತಕ್ಕಂಥವ್ರು ಬುದ್ಧಿಜೀವಿಗಳು ಇದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಜ್ಯೋತಿಷ್ಯ ಕಲ್ತಿದ್ದಾರೆ. ಅದೇನೇನು ಅವ್ರೇನು ಬೋರ್ಡ್ ಹಾಕೊಂಡಿಲ್ಲ ನಾವು ಜ್ಯೋತಿಷ್ಯ ಕಲ್ತಿದ್ದೀವಿ ಅಂತ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು, ವಿದ್ಯೆಯಲ್ಲಿ ನೈವೇದ್ಯ ಪಡೆದವರು ಅವರು ಕೂಡ ಜ್ಯೋತಿಷ್ಯ ಕಲಿತು ಇದ್ದಾರೆ. ಈಗ ಕಮಿಂಗ್ ಟು ದಿ ಬಿಸ್ನೆಸ್, ಜ್ಞಾನವಂತರು, ವಿದ್ಯಾವಂತರು, ಜ್ಯೋತಿಷ್ಯನ ಕಲಿತವರು ತಮ್ಮ ಪಾಡಿಗೆ ತಾವು ತಿಳ್ಕೊಂಡು ಇದರಲ್ಲೊಂದು ಶಕ್ತಿ ಇದೆ, ಇದೊಂದು ಸೈನ್ಸ್ ಇದೆ ಅಂತ ಮಾಡ್ತಾ ಇದ್ದಾರೆ. ವಿದ್ಯೆ ನೈವೇದ್ಯ ಆಗಿರ್ತಕ್ಕಂಥವ್ರು ಜ್ಯೋತಿಷ್ಯನ ತಿಳ್ಕೊಂಡು ಇನ್ನೂ ಅದರಲ್ಲಿ ಇರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡದಲ್ಲೇ ಅದನ್ನಲ್ಲಿ ಉಪಯೋಗಿಸಿ ವ್ಯಾಪಾರಕ್ಕಿಳಿದವರೇ ಹೆಚ್ಚು. ವ್ಯಾಪಾರಕ್ಕಿಳಿದಾಗ ಅಲ್ಲಿ ಬರೋದೇ ಸಮಸ್ಯೆಗೆ ಬಂದಾದ್ಮೇಲೆ ಅದಕ್ಕೆ ಉತ್ತರ, ಪ್ರತಿ ಉತ್ತರ, ಪರಿಹಾರ. ಜ್ಯೋತಿಷದಲ್ಲಿ ಪರಿಹಾರ ಇಲ್ಲ. ಪರಿಹಾರ ಇದ್ದಿದ್ರೆ ದೇವ್ರಿಗೆ ಬೆಲೆ ಇರ್ತಾರಲ್ಲ, ಅದಕ್ಕೆ ದೇವ್ರಿಗೆ ಬೆಲೆ ಇರೋದು ಅಂತ ಹೇಳ್ತಾರೆ. ದೇವ್ರನ್ನ ನಂಬ್ತೀರಾ, ಜ್ಯೋತಿಷ್ಯನ ನಂಬ್ತೀರಾ ಅನ್ನಕ್ಕೆ ಮೂಲ ಕಾರಣ ದೇವ್ರೇನು ಮಾತಾಡೋದೇ ಇಲ್ವಲ್ಲ. ನೀವು ದೇವ್ರ ಹತ್ರ ಹೋಗ್ಬಿಟ್ಟು ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ, ಕಾಪಾಡಪ್ಪ, ಓದಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಬರ್ತೀವಿ. ಸರಿ ಹೋಗಮ್ಮ, ಅವ್ನು ಓದ್ತಾನೆ ಚೆನ್ನಾಗಿ ಅಂತ ಹೇಳಿದ್ರೆ ಅವ್ನು ಓದಿಲ್ಲ ಅಂದರೆ ಇದು ಯಾವ ದೇವರು ಅಂತಾರೆ. ಮೌನವಾಗಿದ್ದಾನೆ. ಹಾಗೆ ಇನ್ನೊಬ್ಬರು ಬರ್ತಾರೆ, ನನ್ನ ಗಂಡ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಕುಡಿತಾನೆ, ಜಗಳ ಆಡ್ತಾನೆ ಅಂತ ದೇವ್ರ ಹತ್ರ ಹೇಳ್ತಾರೆ. ದೇವ್ರ ಹತ್ರ ಏನು ಮಾಡ್ತಾನೆ? ಸರಿ ಮಾಡಿಬಿಡ್ತೀನಿ, ನನ್ನ ಹತ್ರ ಬಂದಿದ್ಯಾ ನೀನು, ಹೂವು ತೊಗೊಂಡೋಗಮ್ಮ, ನನಗೆ ಅಭಿಷೇಕ ಮಾಡಿಸ್ಬಿಡು ನೀನು, ಎಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಏನಾರು ಮಾತಾಡಿದ್ದಿದ್ರೆ ಹಾಯ್ ಆ ದೇವ್ರ ಬಡ್ ನನ್ನ ಮಗ ಅಂತಲೇ ಹೇಳ್ತಾರೆ, ವೇಸ್ಟ್ ನನ್ನ ಮಗ ಅಂತಲೇ ಕರೆಯೋದು.
ದೇವ್ರಿಗೆ ಇವತ್ತು ಮರ್ಯಾದೆ ಇರೋದೇ ಏನು ಮಾತಾಡದೇ ಇರೋದು. ಮಾತಾಡ್ತಾ ಇರೋದಕ್ಕೆ ಮೌನವಾಗಿರೋದು. ಯಾಕೆ ಅಂದರೆ ಈಗ ದೇವ್ರಿಗೆ ಯಾವಾಗಲೂ ಕೂಡ ಬೈಯೋದು ಕಮ್ಮಿನೇ ಎಲ್ಲರ ಮುಂದೆನೂ. ಯಾಕಂದ್ರೆ ಅವ್ರು ಮೌನವಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ರಿಯಾಕ್ಷನ್ ಕೊಡ್ತಾ ಇಲ್ಲ. ಓಕೆ. ಈಗ ಯಾರೋ ಒಬ್ಬರು ಜಾಬಲ್ಲಿ ಇರ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ದೇವ್ರ ಹತ್ರ ಹೋಗಿ ಕೇಳಿ, ನನಗೆಲ್ಲ ಗೊತ್ತಿದೆ, ನಾನು ದೊಡ್ಡ ಬಿಸ್ನೆಸ್ ಅವನು, ನಾನು ಇರೋ ಕಂಪ್ನಿಗೆ ಲಕ್ಷಾಂತರ ರೂಪಾಯಿ ನಾನು ವ್ಯಾಪಾರ ಕೊಟ್ಟಿದ್ದೀನಿ, ನನಗೆ ಇಷ್ಟೇ ಸ್ಯಾಲ್ರಿ ಕೊಟ್ಟಿದ್ದಾರೆ, ನಾನೇ ಹೋಗಿ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡು ಅಂತೇನೋ ಹೇಳಿದ್ರೆ ಅಲ್ಲೇನಾದರೂ ಬೇಡ ನೀನು ಮಾಡಬೇಡ ಅಂತ ಏನಾದ್ರು ದೇವ್ರು ಹೇಳ್ಬಿಟ್ರೆ ದೇವ್ರ ಮೇಲೆ ಆಸಕ್ತಿ ಹೊಟ್ಟೋಗುತ್ತೆ. ದೇವರೇ ಬಂದ್ಬಿಟ್ಟು ನೀನು ಬಿಸ್ನೆಸ್ ಮಾಡಬೇಡ ಅಂತ ಹೇಳಿದ್ರೆ ಮತ್ತು ನೀನೇನಕ್ಕೆ ದೇವರಾಗಿದೆಯಾ ಅಂತ ಕೇಳ್ಬಿಡ್ತಾರೆ. ಹೌದು. ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥದ್ದು ನೀನು ಹೆಂಗೆ ದೇವ್ರು ನೀನು, ನಾನು ನಿಮ್ಗೆ ಬಂದು ಯಾಕೆ ಪೂಜೆ ಮಾಡಬೇಕು? ಫಸ್ಟೊಂದು ಆಗತ್ತೆ ಹೋಗಪ್ಪ ಅಂದರೆ ಅದೂ ಪ್ರಾಬ್ಲಮ್ಮೇ. ಇಲ್ಲಿ ಆಗಲ್ಲಪ್ಪ ಅಂತಂದರೆ ನೀನು ಯಾಕೆ ಕೂತಿದ್ಯಾ ಮತ್ತೆ ದೇವರಾಗಿ, ಹಿಂಗೆ ಕೇಳ್ಬಿಡ್ತಾರೆ. ನೀನು ನಂದಕ್ಕೆ ಬಂದಾಗ ಕೇಳಿದಾಗ ಆಗಲ್ಲ ಅಂತಂದಾಗ ಮತ್ತು ನೀನೇನು ಎಂಥ ದೇವ್ರು ನೀನು? ಹಾಂ, ಎಂಥ ದೇವ್ರು ನೀನು? ಎಷ್ಟು ಕಷ್ಟಪಡ್ತಾ ಇರೋದು ನಿಂಗೆ ಗೊತ್ತಿಲ್ವಾ? ನಿಂಗೆಲ್ಲ ಗೊತ್ತು, ಎಲ್ಲ ಗೊತ್ತು ನಿನಗೆ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ಲಕ್ಷ ಕೊಟ್ಟಿದ್ದೀನಿ ಆ ಕಂಪ್ನಿ ಗೊತ್ತು ತಾನೆ. ನಾನು ಕೆಲಸ ಮಾಡೋ ಕೆಲಸ ನಿನ್ನ ಹತ್ರ ಎಲ್ಲ ಲಿಸ್ಟ್ ಇರುತ್ತಂತೆ, ಎಲ್ಲ ಇರುತ್ತಂತೆ, ಎಲ್ಲ ಗೊತ್ತಂತೆ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ನೋಡ್ತಾರಂತೆ. ನೀನು ಯಾವುದೋ ಪಿಕ್ಚರ್ ನೋಡಿದ್ದೀನಿ, ಕಂಬದಲ್ಲೂ ದೇವರಿದ್ದಾರಂತೆ. ಇನ್ನು ನಾನು ಹೋಗಿ ಕೆಲಸ ಮಾಡಿ ಎಷ್ಟು ಲಕ್ಷ ಕೊಟ್ಟಿದ್ದೀನಿ ಅವ್ರ ಬಿಸ್ನೆಸ್ಸು, ನನಗೇನು ಕೊಟ್ಟವ್ರೆ? ನ್ಯಾಯ ಎಲ್ಲಿ? ಕಷ್ಟಪಟ್ಟಿಲ್ವಾ? ಈಗ ನಾನೇ ಓನ್ ಬಿಸ್ನೆಸ್ ಮಾಡ್ತೀನಿ, ಆಶೀರ್ವಾದ ಮಾಡು. ಅವನೇನು ಬಂದ್ಬಿಟ್ಟು ನಿಂಗೆ ಬಿಸ್ನೆಸ್ ಆಗಬರಲ್ಲ ಅಂತಂದರೆ ನೀನು ಏನಕ್ಕಿರೋದು ಮತ್ತೆ ದೇವರಾಗಿ? ಈ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದೇವ್ರು ಮಾತಾಡಲ್ಲ ಯಾರ ಹತ್ರನೂ. ದೇವ್ರ ಪ್ರತ್ಯಕ್ಷ ಆಗಲ್ಲ. ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅನ್ನೋಕ್ಕೆ ಒಂದು ಇದು ಉದಾಹರಣೆ. ಪ್ರತ್ಯಕ್ಷ ಹಾಕಿದ್ರೆ ಅವ್ನಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ನೋಡಿ, ನಮಗೆ ನಿಜವಾಗ್ಲೂ ಹೇಳಬೇಕು ಅಂದರೆ 65,000 ಜನ ವಿದ್ಯಾರ್ಥಿಗಳು. ಇಲ್ಲಿ ಕಾಲ್ ಮಾಡೋರೆಲ್ಲ ಆ ಶ್ರದ್ಧಾಭಕ್ತಿಲಿ ಇಲ್ಲವೇ ಇಲ್ಲ. ಸುಮ್ಮನೆ ಕಾಲು ಎತ್ತಿದ ತಕ್ಷಣ ಸುಮ್ಮನೆ ನನ್ನ ಮಗಂದು ಹೇಳಿ ಅವ್ರದ್ದು ಹೇಳಿ. ಯಾಕೆ? ನಾವು ಹೇಳ್ಬಿಟ್ವಲ್ವಾ ನಮಗೆ ಬೆಲೆ ಇಲ್ಲ. ಆಮೇಲೆ ವಾಪಸ್ ಹೋಗೋಣ. ಸಿಕ್ಕಾಪಟ್ಟೆ ಬುದ್ಧಿವಂತರು ಕಲ್ತಿದ್ದಾರೆ, ಸ್ವಲ್ಪ ದಡ್ಡ ಶಿಖಾಮಣಿನೂ ಕಲ್ತಿದ್ದಾರೆ ಜ್ಯೋತಿಷ್ಯ ಅನ್ನೋದು ಏನೋ 10 ವರ್ಷ 20 ವರ್ಷ ಬೇಕಾಗಿಲ್ಲ. ಅದಕ್ಕೆ ಇವತ್ತು ಎಷ್ಟೊಂದು TV ಪ್ರೋಗ್ರಾಮ್ಗಳು ಜ್ಯೋತಿಷ್ಯನ ಹಾಕೋದೂ ಇಲ್ಲ, ನಂಬೋದು ಬೇರೆ, ಹಾಕೋದೇ ಇಲ್ಲ TV ಪ್ರೋಗ್ರಾಮ್ಗಳು. ಎಲ್ಲ ಬರೀ ಬೋಗಸ್ಸು ನಾಟಕ ಆಡಬೇಕು. ಆಮೇಲೆ ಈ ದೊಡ್ಡ ದೊಡ್ಡ ಚಾನಲ್ವರೆಲ್ಲ ಬರೀ ಶೃಂಗಾರ, ಅದನ್ನು ನೋಡಿಕೊಂಡು ಪಬ್ಲಿಕ್ ಅವ್ರು ಕೂತ್ಕೋತಾರೆ, ಅವನ ಹತ್ರ ಏನೋ ಶಕ್ತಿ ಇದೆ ಅಂತ. ಇನ್ನೂ ಒಂದಷ್ಟು ಜನ ದಡ್ಡ ಒಂದು ಸಮೂಹಕ್ಕೆ ಹೇಳಿದಾಗ ಈ ದಡ್ಡ ಸಮೂಹ ಬುದ್ಧಿವಂತರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅವ್ರು ಕಷ್ಟದಲ್ಲಿರೋದ್ರಿಂದ ದಡ್ಡನ ಕಾಣಿಸ್ತಾರೆ. ದೊಡ್ಡ ಸಮೂಹ ಆಗಿ ಕನ್ವರ್ಟ್ ಆಗುತ್ತೆ. ಆ ದಡ್ಡ ಸಮೂಹ ಅಂತ ಹೋಗ್ಬಿಟ್ಟು ಈ ದಡ್ಡ ಎಲ್ಲ ನಿನಗೆ ಹಂಗಾಗಿದೆ ಹಿಂಗಾಗಿದೆ, ನಾವು ಎಷ್ಟೊಂದು ನೋಡ್ತೀವಿ ಕಾರ್ಯಕ್ರಮಗಳು. ಏನು ನಿನಗೆ ಹಂಗಾಗಿದೆಯಲ್ಲಮ್ಮ ಹಿಂಗ ಎಲ್ಲ ಕುತ್ಕೊಂಡ್ಬಿಟ್ಟಿರ್ತಾನೆ, ಒಂದು 1000 ಜನ ನಿಂತ್ಬಿಟ್ಟಿರ್ತಾರೆ, ಅಲ್ಲಿ ಮೋಸ ನಡೀತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅವನೇನು ದೇವರಲ್ಲ. ಎಲ್ಲರಿಗೂ ಇರೋದು ಏನು ಸಮಸ್ಯೆ? ಒಂದು ದುಡ್ಡಿಂದು, ಒಂದು ಆರೋಗ್ಯ, ಅದು ಬಿಟ್ರೆ ಗಂಡಂದು. ಹೆಂಗಸರಿಗೆ ಗಂಡಂದೇ ಚಿಂತೆ, ಗಂಡಂದೇ ಪ್ರಾಬ್ಲಮ್. ಅದೆಲ್ಲ ಎಕ್ಸ್ಟ್ರಾ ವರ್ಡ್ಸ್ ಅಷ್ಟೇ. ಗಂಡ ಸರಿ ಇಲ್ಲ, ಇಷ್ಟೇ, 3 ಪಾಯಿಂಟ್. ಹಣಕಾಸಿನ ವಿಚಾರ, ಅದು ಬಿಟ್ರೆ ಆರೋಗ್ಯ, ಅದು ಬಿಟ್ರೆ ಇಷ್ಟು. ಇನ್ನು ಮಿಕ್ಕಿದೆಲ್ಲ ಸಣ್ಣ ವಿಚಾರಗಳು. ಬರೋನು ತಿಳ್ಕೊಳ್ತಾನೆ ಹಿಂಗೆ ಅಂತ. ಯಾರಿಗೆ ಗೊತ್ತು? ಅಲ್ಲಿ ಎಂಟ್ರಿಯಲ್ಲೇ ನಿಮ್ಮದು ಹೆಸರು ಹೇಳಿ, ನಿಮ್ಮದು ಸಮಸ್ಯೆ ಒಂದು ಹೇಳಿ, ಅಲ್ಲಿ ಉತ್ತರ ಕೊಡ್ತೀವಿ ನಾವು, ಆದರೆ ನಾವು ಬೇರೆಯವ್ರು ಇದ್ದಾರೆ ಅಂತ ಹೇಳಿ ಬರ್ಕೊಂಡು, ಇವ್ನು ಈ ಕಡೆಯಿಂದ ಈ ಉತ್ತರ ಕೇಳಕ್ಕೆ ಬಂದವ್ರೆ ಅಂತ ಅಲ್ಲಿಂದನೇ ಮೆಸೇಜ್ ಮಾಡಿ ಇಲ್ಲಿ ಬರೋರು ಇಂತ ಹೆಂಗ್ ಬೇಕಾದ್ರೆ ಮಾಡ್ಬೋದು ಅಲ್ವಾ? ಸೊ ಅದನ್ನು ಅವ್ರ ಗಂಡನ ಸಮಸ್ಯೆ ಅಂತ ಹೇಳೋದು. ಇವನು ಗೊತ್ತಾಗ್ಬಿಡುತ್ತೆ ಗಂಡನ ಸಮಸ್ಯೆ ಇದೆಯಲ್ಲ, ಅಲ್ಲಿಗೆ ಪಾಯಿಂಟ್ಗೆ ಹೋಗ್ಬಾರ್ದು. ನೋಡಮ್ಮ, ನಿನ್ನ ಮನೆಗೆ ಭಾಳ ಮಾಡಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇದೆ. ಭಾಳ ಅಂದರೆ ಭಾಳ ಮಾಡಿದ್ಯಾ ನೀನು? ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲ ನೀನು ಬಿಟ್ಟಾಕ್ಬಿಟ್ಟಿದ್ಯಾ? ನಿನ್ನ ಒಂದು ಸಂಸಾರಕ್ಕೋಸ್ಕರ ಮಾಡಿದ್ಯಾ ಅಂತ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇರಲ್ಲ, ಅಲ್ಲಿ ಕಾಸು ಬಿತ್ತೋ ಇಲ್ವೋ ಅಂತ ನೋಡ್ತಾ ಇರ್ತಾನೆ ಅಷ್ಟೇ. ಏನೋ ಒಂದು ಆ್ಯಪ್ ಇಲ್ಲದೆ, ಒಂದು ಗ್ರಹಗಳ ಚಲನೆ ಇಲ್ಲದೆ, ನಾವು ಗ್ರಹಗಳನ್ನ ನೋಡಿಕೊಂಡು ಗ್ರಹಗಳ ಇನ್ಫಾರ್ಮೇಶನ್ನ ಕೊಡ್ತೀವಿ. ಇವ್ರ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಲ್ಲ? ಇವ್ರ ಇನ್ಫಾರ್ಮೇಶನ್ ಹೇಳ್ತಾ ಇರ್ತಾರೆ, ಇನ್ನೇನು ಇಲ್ಲ ಅಲ್ಲಿ, ಎಲ್ಲ ಬೋಗಸ್ಸೆ. ಈ ಬೋಗಸ್ನ ಬುದ್ಧಿವಂತರು ಅವ್ರ ಹಿಂದೆ ಕೈಗೆ ಹಿಂಗೆ ಕುಟ್ಕೊಂಡು ಕೂತಿರ್ತಾರೆ, ಇವನ ಹತ್ರ ಏನೋ ಶಕ್ತಿ ಇದೆ ಅಂತ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಒಂದು ಆಚೆ ಬರ್ತದೆ, ಯಾವುದೋ ಒಂದು ಕಾಂಟ್ರವರ್ಸಿ ಆಚೆ ಬರ್ತದೆ, ಆಮೇಲೆ ಜನ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಇದು ಕಾಲಕ್ಕೆ ನಡೀತಾನೆ ಇರುತ್ತೆ.
ಯಾಕೆ ಕಾಲಕ್ಕೆ ನಡೀತಾ ಇರುತ್ತೆ ಅಂತಂದರೆ ಇಲ್ಲಿ ದೇವರು ಮಾತಾಡಲ್ಲ, ಈ ಸೋಕಾಲ್ಡ್ ಜ್ಯೋತಿಷಿಗಳು ಮಾತಾಡ್ತಾ ಇರ್ತಾರೆ. ಮಾತಾಡೋರೇ ಸಿಗಾಕೊಳ್ಳೋದು, ದೇವ್ರು ಸಿಗಾಕೊಳ್ಳಲ್ಲ. ಸೊ ಒಂದು ಫೈನಲ್ ಪಾಯಿಂಟಿಗೆ ಬರ್ತೀನಿ, ಹಂತಕ್ಕೆ ಬರ್ತೀನಿ. ಸೊ ದೇವ್ರು ನಂಬ್ತೀಯಾ, ಜ್ಯೋತಿಷ್ಯ ನಂಬ್ತೀಯ ಅಂದರೆ ಜ್ಯೋತಿಷ್ಯ ನಂಬಲ್ಲ, ದೇವ್ರು ನಂಬ್ತೀನಿ. ಯಾಕಂದರೆ ನಾವು ಬೇಡ್ತಾರೆ ಕಾಪಾಡ್ಬೋದು ಯಾವಾಗಲೂ ಅನ್ಸತಿ ಅಂತ ಒಂದು ಭರವಸೆ. ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಲ್ಲ, ಎಸ್ ಅನ್ನಲ್ಲ, ನೋನು ಅನ್ನಲ್ಲ. ನೀವು ಹೋಗಿ ತಲೆ ಚೆಚ್ಕೊಳ್ರಿ ದೇವ್ರ ಹತ್ರ, ಹಿಂಗೆ ರಕ್ತ ಬರ್ತಾ ಇರಲಿ. ಯಾವುದೋ ಹಾಡು ಬೈತಲ್ಲ, ಬಿಡನು ನಿನ್ನ ಪಾದ ಅಂತ ಯಾವುದೋ ಹಾಡು ಬೈತಲ್ಲ, ಯಾವುದೂ ಆಗಿಲ್ಲ, ಅದು ಯಾವುದಿಲ್ಲ. ಅದು ನಮ್ಮನ್ನ ಆ ಪಿಕ್ಚರ್ ಹಿಟ್ ಆಗಕ್ಕೆ ದೇವ್ರು ಬಂದ ಅಂತ ತೋರಿಸಿರೋದು, ದೇವ್ರು ಬರಲೇ ಇಲ್ಲ. ಅಲ್ಲ ಗುರುಗಳೇ, ಮಾತಾಡದೇ ಇರಬಹುದು, ಆದ್ರೆ ಹೂ ಕೊಡೋದು ಲೈಕ್ ಈ ತರ ಏನಾದ್ರು ಸೂಚನೆ ಕೊಡೋದಿಲ್ಲ. ಓ, ಹೂ ಕೊಡೋದು, ಅವ್ರ ಕೈಯಲ್ಲಿ ಖಡ್ಗನೇ ಬೀಳಿಸ್ಬಿಡ್ಲಿ, ದೇವ್ರ ಹತ್ರ ಖಡ್ಗ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದನ್ನ ಬೀಳ್ಸಲ್ಲ. ಹೂ ಎಲ್ಲ ಅವೆಲ್ಲ ಟೆಕ್ನಿಕ್ಕು, ವೆರಿ ಸಿಂಪಲ್. ಇವಾಗ ಹೂನ ತಗೊಂಡೋಗಿ ಯಾಕೆ ಎಡಗಡೆನೇ ಜಾಸ್ತಿ ಇಡಬಾರ್ದು, ಬಲಗಡೆ ಜಾಸ್ತಿ ಇಡ್ಬೋದಲ್ಲ ಹೂನ, ಅಲ್ವಾ? ಎಲ್ಲ ಬಲಗಡೆನೇ ಜಾಸ್ತಿ, ನೀವು ನೋಡಿಬೇಕಾರೆ ಬಲಗಡೆ ಜಾಸ್ತಿ ಇರುತ್ತೆ. ದೇವ್ರಿಗೇನು ಒಂದು ಹಿಂಗೆ ತಳ್ಳಕ್ಕೆ ಅಲ್ಲೇನು ಅದು ಅದೇ ಒಂದು ರಿಮೋಟ್ ಸಿಸ್ಟಮ್, ಒಂದು ದೇವ್ರು ಹಿಂಗೆ ತಳ್ಳಕ್ಕೆ ಅಂತ. ಅದನ್ನು ನಾಟಕ ಆಡ್ಬಿಟ್ಟು ದೊಡ್ಡ ಚಾನಲ್ ಎಲ್ಲ ನೋಡಿದ್ದೀರಾ? ಆ ದೊಡ್ಡ ಚಾನಲ್ ಅವರು ತುಂಬ ಬುದ್ಧಿವಂತರು, ತುಂಬ ನಾಲೆಜ್ ಇರೋರು. ಆ ನಾಲೆಜ್ ಇರೋರೇ ಹೂನ ತಳ್ಳ ಕಾರ್ಯಕ್ರಮ ಮಾಡೋದು. ಯಾಕೆಂದರೆ ಎಲ್ಲ ಕೆಳಗಡೆ ದಡ್ಶಿಕಾಮಣಿಗಳು ಕೂತಿದ್ದಾರೆ ಅಂತ. ನಮ್ಮನ್ನೆಲ್ಲ ದಡ್ಡರು ಮಾಡಿದ್ದಾರೆ ಕೆಲವು ವಾಹಿನಿಗಳು, ದೊಡ್ಡ ವಾಹಿನಿಗಳು ನಮ್ಮನ್ನು ನಿಜವಾಗ್ಲೂ ದಡ್ಡರು ಮಾಡಿದ್ದಾರೆ. ಓಕೆ, ಇದನ್ನು ಮುಗಿಸ್ಬೋಣ ಇವತ್ತು, ಯಾವುದು ಕಾಲ್ ಬೇಡ. ಯಾಕೋ ಜಂಗಮವಾಣಿ ಸ್ವಲ್ಪ ಕನೆಕ್ಷನ್ ಸರಿ ಇಲ್ಲ, ಅದನ್ನು ಕನೆಕ್ಷನ್ ಸರಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈ ಹೂವು ಹೆಂಗೆ ಆಗುತ್ತೆ ಅಂತಂದರೆ ವೆರಿ ಸಿಂಪಲ್. ಯಾಕಂದರೆ ತುಂಬ ಜನ ಗೊತ್ತಿಲ್ಲ ನಾನು ಅರ್ಚಕ ಅಂತ. ನಾನು ಅರ್ಚಕ ಅಂತ ಎಷ್ಟೊಂದು ಜನ ಗೊತ್ತೇ ಇಲ್ಲ. ನಾವು ಅರ್ಚಕ ಸಮುದಾಯದರು ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ಇವನೇನೋ ಸುಮ್ಮನೆ ಒಂದು ಯಾವುದೋ ಒಂದು ಟೀ ಶರ್ಟೋ ಒಂದು ಶರ್ಟ್ ಹಾಕೊಂಡು ಬಂದ್ಬಿಡ್ತಾನೆ, ಇವರು ಪುರೋಹಿತರ್ತನ ಅಂತ. ನಮ್ಮ ಮನೆಯೆಲ್ಲ ಪುರೋಹಿತತನ ಮನೆಯೇ. ಆದರೆ ಈ ಪುರೋಹಿತ ಮನೆಯಿಂದ ಹಿಡಿದು ನಾವು ಶಾಸ್ತ್ರ ಎಲ್ಲನೂ ಹೇಳ್ತೀವಿ. ಆದರೆ ಈ ಇನ್ನೊಂದು ಸಮುದಾಯದಲ್ಲಿ ಆ ಧರ್ಮನ ಎತ್ತಿಡಿತಾ ಇದ್ರು ತುಂಬ, ಅಲ್ಲಿರ್ತಕ್ಕಂಥವ್ರು. ನಮ್ಮವ್ರು ಯಾರು ಎತ್ತಿಡಿತಾ ಇಲ್ಲ. ಬರೋರಿಗೆಲ್ಲ ದೋಷ ಹೇಳಿ ಎದುರಿಸಿ ಈ ಒಂದು ಹಿಂದೂ ಸಂಪ್ರದಾಯನ ಬಿಟ್ಟೋಗೋ ಲೆವೆಲಲ್ಲಿ ಮನಸ್ಥಿತಿನ ಕೆಡಿಸ್ತಾ ಇದ್ದೀವಿ ನಾವು, ಜ್ಯೋತಿಷ್ಯದ ಒಂದು ಸಮಸ್ಯೆಯಿಂದ. ಸೊ ಜ್ಯೋತಿಷ್ಯ ನಂಬ್ತೀಯ, ದೇವ್ರು ನಂಬ್ತೀಯ ಅಂದರೆ ದೇವ್ರು ನಂಬ್ತೀನಿ. ಯಾಕಂದರೆ ಅವ್ರು ಮಾತಾಡಲ್ಲ, ದೇವ್ರ ಮೇಲೆ ಒಂದು ಭರವಸೆ ಇಟ್ಟಿರ್ತಾರೆ, ಮೌನವಾಗಿರ್ತಾರೆ, ಆಗತ್ತೆ ಅಂತ ಬರ್ತಕ್ಕಂಥದ್ದು. ಹಾಗೆ ನಿಜವಾದ ಜ್ಯೋತಿಷ್ಯ ನಂಬಬೇಕು ಅಂತ ಯಾಕೆ ಹೇಳ್ತಾನೆ ಅಂದರೆ, ದೇವರ ಪ್ಲ್ಯಾನ್ ಏನಿದೆಯೋ ಅದೇ ಅಸ್ಟ್ರಾಲಜಿ. ಅರ್ಥ ಆಯ್ತಾ? ದೇವರ ಪ್ಲ್ಯಾನ್, ಕಷ್ಟ ಸುಖ ನೆಮ್ಮದಿ ಒಳ್ಳೆ ಟೈಮು ಕೆಟ್ಟ ಟೈಮ್ ಎಲ್ಲ ದೇವರು ಕೊಡ್ತಾನೆ ಅಂತ ಹೇಳ್ತಾರಲ್ಲ. ಐ ಬಿಲೀವ್ ಇನ್ ಗಾಡ್ ಅಂತಾರಲ್ಲ. ಬಟ್ ಎಸ್, ಯು ಶುಡ್ ಬಿಲೀವ್ ಇನ್ ಗಾಡ್ ಅಂಡ್ ಗಾಡ್ಸ್ ಪ್ಲಾನ್ ಇಸ್ ಸೀನ್ ಇನ್ ಅಸ್ಟ್ರಾಲಜಿ. ದೇವರ ಪ್ಲಾನ್ ಜ್ಯೋತಿಷ್ಯದಲ್ಲಿ ನಾವು ನೋಡ್ಬೋದು. ಆದರೆ ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ದೇವರಲ್ವಲ್ಲ, ಅಲ್ಲೇ ಪಾಯಿಂಟ್ ಇರೋದು. ಆಮೇಲೆ ದೇವ್ರು ಹೇಳಿರ್ತಾನೆ ಅವನ ಪ್ಲ್ಯಾನಲ್ಲಿ, ಇವನಿಗೆ ನಾನು ಪರಿಹಾರ ಕೊಡಲ್ಲ ಅಂತ. ಇಲ್ಲಿ ಮಧ್ಯದಲ್ಲಿ ದಳ್ಳಾಳಿಗಳಿರ್ತಾರಲ್ಲ, ಯಾರು ಜ್ಯೋತಿಷ್ಯರು ದಳ್ಳಾಳಿಗಳು, ಅವ್ರೇನು ಹೇಳ್ತಾರೆ, ಪೂಜೆ ಮಾಡಿ ದೇವ್ರಿಗೆ ಟೋಕನ್ ಹಾಕೋವಂಥ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ನಾವು ಸ್ಪಿರಿಚುವಲಿಸಮ್ ತರ್ತಾ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ, ಆಧ್ಯಾತ್ಮಿಕ ತರ್ತಾ ಇಲ್ಲ, ವ್ಯವಹಾರ ತರ್ತಾ ಇದ್ದೀವಿ. ಅದಕ್ಕೆ ಯಾರು ಹಿಂದೂಗಳ ಬಗ್ಗೆ, ಆ ವೆಸ್ಟರ್ನ್ಸು ಹಿಂದೂಗಳ ಬಗ್ಗೆ ಗ್ರೇಟ್ ಅಂತಾರೆ. ಯಾಕೆಂದರೆ ಅದರಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ನಮ್ಮವರ ಅಯ್ಯೋ ನಮ್ದ ಯಾವ ದೇವ್ರು ಏನು ಮಾಡಿದಾನೆ ಬಾ, ಆ ಲೆವೆಲ್ಗೂ ಬಂದ್ಬಿಟ್ಟಿದೆ. ದೇವ್ರು ಮಾತಾಡಿಲ್ಲ, ಕೊನೆಗೆ ಆಗದೆ ಇದ್ದಾಗ ಪೂಜೆ ಮಾಡಿಸ್ಬಿಡ್ತಾರೆ. ಯಾರು ಈ ಜ್ಯೋತಿಷ್ಯದ ಮುಖಾಂತರ ಪೂಜೆ ಮಾಡಿಸ್ಬಿಡ್ತಾರೆ. ಪೂಜೆ ಮಾಡಿಸಾದ್ಮೇಲೆ ಅವನಾ ದುಡ್ಡು ಹೊಡೆದ, ಯಾವ ದೇವರು ಇಲ್ಲ ಬಾ, ಈ ಕಡೆ ದೇವ್ರಿಗೂ ಬೈತಾರೆ, ಜ್ಯೋತಿಷ್ಯಕ್ಕೂ ಬೈದ್ಬಿಡ್ತಾರೆ. ಎರಡು ಒಂದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಂದರೆ ನಾವು ಎಂಥವ್ರನ್ನ ನಾವು ಪೈದಾ ಮಾಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ ಜನಗಳಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಇರೋರಿಗೆ ಬುದ್ಧಿ ಇಲ್ಲ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಸುಮ್ಮನೆ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಇಂಟರ್ವ್ಯೂಗೆ ಹೋಗಬೇಕು, ದೇವ್ರು ನಂಬಲ್ಲ, ಆದರೂ 10 ಸತಿ ಒಂದು ಕೊಟ್ಟಿರಲ್ಲ. ಇಂಟರ್ವ್ಯೂ ಹೋಗಿರ್ತಾನೆ 10 ಕಡೆ ಕಂಪ್ನಿಗೆ, ಒಂದು ಸೆಲೆಕ್ಟ್ ಆಗಿರಲ್ಲ. 10 ಸತಿನೂ ದೇವ್ರನ್ನ ನಮಸ್ಕಾರ ಮಾಡಿರ್ತಾನೆ, 11 ಸತಿ ಭಯದಿಂದ ಮಾಡಿರ್ತಾನೆ. ನಾನು ಹಂಗೆ ಹೋಗಿ ಸಿಕ್ಕಿ ಆಮೇಲೆ ಅಲ್ಲೇನ ಟಾರ್ಚರ್ ಕೊಟ್ಬಿಟ್ರೆ ಅಂತ. ಸೊ ದೇವ್ರನ್ನ ನಮಸ್ಕಾರ ಮಾಡ್ತಾ ಇರೋದು ಭಯದಿಂದ, ಭಕ್ತಿಯಿಂದ ಅಲ್ಲ.
ಅವ್ನಿಗೆ 11ನೇ ಸತಿನೂ ಫೇಲ್ ಆದರೆ ನೆಕ್ಸ್ಟ್ ಟೈಮ್ ನಾನು ಯಾವ ದೇವರು 11 ಸತಿ ನಮಸ್ಕಾರ ಮಾಡಿದೆ ಅಂತಾನೆ. ಒಂದು 10 ದಿವಸ ಆದಮೇಲೆ ಒಂದು ಇಂಟರ್ವ್ಯೂ ಬರ್ತದೆ. ಇಂಟರ್ವ್ಯೂ ಬಂದು ನಾಳೆ ಬೆಳಿಗ್ಗೆ ಹೋಗಬೇಕು, ಅವ್ನಿಗೊಂಥರ ಇರಿಸ್ಮುರ್ಸು, ದೇವ್ರು ನಮಸ್ಕಾರ ಮಾಡದೆ ಹೋದ್ರೆ ಏನಾಗ್ಬಿಡುತ್ತೋ. ಆಮೇಲೆ ಅದೇನೋ ಅದು ಕರ್ಮದಿಂದ ಏನೋ ಕೊಡಲಿಲ್ಲ, ಈಗ ಕೊಡೋ ಟೈಮೆಲ್ಲ ನಾವು ನಮಸ್ಕಾರ ಮಾಡಿಲ್ಲ ಅಂದ್ರೆ ಏನಾಗುತ್ತೋ. ಎಲ್ಲ ವಿ ಆರ್ ಆಲ್ ಇನ್ ಎ ಫಿಯರ್ ಸೈಕಾಲಜಿ. ಸೊ ಫಿಯರ್ ಸೈಕಾಲಜಿ ಹೋಗಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ನೀವು 1000 ಜನ ಇಲ್ಲಿ ಕಾಲ್ ಮಾಡ್ಬೋದು, ವೇಸ್ಟ್ಗಳು, ನೀವು ಕಾಲ್ ಮಾಡೋದಿಲ್ಲ. ಒಂದು ತಿಳ್ಕೊಂಡು ಏನ್ರಿ ಮಾಡ್ತೀರಾ? 15,000 ಏನು ದೊಡ್ಡದಾ ನಿಮಗೆ ನಿಮ್ಮ ಜೀವನದಲ್ಲಿ? ನೀವು ಯೋಚನೆ ಮಾಡಿ, 15,000 ದೊಡ್ಡದು ಅಂತಂದರೆ ನೀವು ಬರಲೇಬೇಡಿ, ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ. 15,000 ಏನಿಲ್ಲ ಸರ್, ಲಕ್ಷ ಕೊಟ್ಟಿರ್ತಾರೆ. 6 ಲಕ್ಷ 10 ಲಕ್ಷ 7 ಲಕ್ಷ ಎಲ್ಲ ಪೂಜೆಗೆ, ಅದು ಲೆಕ್ಕಕ್ಕೆ ಬರೋಲ್ಲ. ಶನಿವಾರ ಭಾನುವಾರ ಬಂದರೆ ಕುಡಿದು ತೇಲಾಡಿಕೊಂಡು 20,000 ಫ್ರೆಂಡ್ಸ್ ಖರ್ಚು ಮಾಡ್ತಾರೆ. ಯಾವುದೋ ಒಂದು ಫ್ಯಾಮಿಲಿ ಕರ್ಕೊಂಡೋದ್ರೆ ಟ್ರಿಪ್ಗೆ 30,000 ಆಗುತ್ತೆ. 15,000 ಲೆಕ್ಕ ಹಾಕ್ತಾರೆ ಜನ. ಪಾಯಿಂಟ್ ನಂಬರ್ 1 ದುಡ್ಡಿನ ಬಗ್ಗೆ. ಪಾಯಿಂಟ್ ನಂಬರ್ 2, ನಮಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿದಾರಲ್ಲ, ಅದು ರಾಂಗ್. 65,000 ಜನ ಕಲ್ತಿದ್ದಾರೆ ಪ್ರತಿ ದಿವಸ. ಟಿ ವಿಲಿ, ಈ ನಮ್ಮ ಪ್ರೋಗ್ರಾಮಲ್ಲಿ ಟಿ ವಿಲಿ ಕಲ್ತಿರೋರು ಅವ್ರ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ. ಒಬ್ಬರು ಹೇಳಿದ್ರು ಓಕೆ, ಇಬ್ಬರು ಹೇಳಿದ್ರು ಓಕೆ. ಕಮ್ಮಿ ಅಂದರೂ ಒಂದು 2,000 ಜನ ಹೇಳಿದ್ದಾರೆ. 2,000 ಜನ ಫೂಲ್ಸ್ ಅಲ್ಲ ಹೇಳೋಕ್ಕೆ. ಒಳ್ಳೆಯದಾಗಲಿ. ಎಸ್, ವಿದ್ಯಾರ್ಥಿಗಳ ಅಭಿಪ್ರಾಯ ಏನಿದೆ ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ವಂದನಾ KR-ಪುರಮಲ್ಲಿದ್ದೀನಿ. ನಾನು ಬೇಸಿಕ್ ಕ್ಲಾಸ್ ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸಸ್ಸು ಮತ್ತು ವಾಸ್ತು ಕ್ಲಾಸಸ್ ಓದಿದ್ದೀನಿ. ಬೇಸಿಕ್ ಕ್ಲಾಸಸ್ ಬಂದಿದ್ದು ಫುಲ್ ಆಸ್ಟ್ರಾಲಜಿ ಏನೇನು ಬೇಕೋ ಎಲ್ಲ ಕಲಿಸ್ಕೊಡ್ತಾರೆ. ಕಪ್ಸ್ ಮತ್ತು ಸೂಪರ್ ಆಗಿದೆ 1 to 10ವರೆಗೂ. ಆಮೇಲೆ ವಾಸ್ತು ಕ್ಲಾಸಸ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ಗೂ ಅವ್ರಿಗಿಂತ ಸಕ್ಕದಾಗಿ ಅರ್ಥ ಆಗುತ್ತೆ ನಿಮಗೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಅಂಬಿಕಾ ಅಂತ. ನಾನು ಕ್ಯಾರ್ಪೇಟೆ ಮಂಡ್ಯ ಡಿಸ್ಟ್ರಿಕ್ಕು ಇದರಿಂದ ಬಂದಿರೋದು, ಬುಕ್ಕನಕೆರೆಯಿಂದ. ಸೊ ವಾಸ್ತು ಅಡ್ವಾನ್ಸ್ ಕ್ಲಾಸ್ ಮಾಡಿದ್ದೀನಿ ನಾನು. ಮತ್ತು ಅದ್ರ ಜೊತೆಗೆ ನಕ್ಷತ್ರ ರೆಡಿ ಅಡ್ವಾನ್ಸ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಗುರೂಜಿಯವರು ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ನಾವು ಯೂಟ್ಯೂಬ್ಸಲ್ಲಿ ಸಾಕಷ್ಟು ಗುರೂಜಿಗಳದ್ದು ಮಾಹಿತಿ ಎಲ್ಲ ನೋಡಿದ್ದೀವಿ. ಬಟ್ ಅದಕ್ಕೆ ರೆಫರ್ ಮಾಡಿದಾಗ ಸರ್ ತುಂಬ ಚೆನ್ನಾಗಿ ಕ್ಲಾಸಸ್ನ ಹೇಳ್ಕೊಡ್ತಾರೆ. ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ಕ್ಯಾಲ್ಕುಲೇಷನ್ಸ್ ಅಂತ ಅಷ್ಟೊಂದೇನು ಕಷ್ಟವೂ ಇರೋದಿಲ್ಲ. ಬೇಸಿಕ್ ಮಾಡಿದ್ವಿ ನಾವು. ಬೇಸಿಕ್ ಮಾಡಾದ್ಮೇಲೆ ಅಡ್ವಾನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಬೇಸಿಕ್ಕಿಂತ ತುಂಬ ಅಡ್ವಾನ್ಸ್ ಕ್ಲಾಸ್ನ ನಾವು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ. ನನಗಿಂತ ಗುರುಗಳು ಸಿಕ್ಕಿರೋದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರೂಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರೂಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ತಾತ್ಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ, ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ. ಮ್ಯಾಕ್ಸ್ ಶೇಟ್ವನಡೆ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ
ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.